ಫ್ರೆಂಡ್ಸ್, ಎಲ್ಲರೂ ಕೂಡ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಏನು ನಿನ್ನೆ ರೈತರಿಗೋಸ್ಕರ ಒಂದು ವಿಡಿಯೋ ಮಾಡಿದ್ನೆ, ಈಗ ಮತ್ತೆ ಅದೇ ರೈತರಿಗೋಸ್ಕರ ಇವತ್ತಿನ ವಿಡಿಯೋದಲ್ಲಿ ನಾನು ಕೂಡ ಮತ್ತೊಂದಿಷ್ಟು ಕ್ವಶನ್ಗಳು, ಮತ್ತೊಂದಿಷ್ಟು ಗೊಂದಲಗಳು ಶುರುವಾಗಿದೆ ರೈತರಿಗೆ. ಆ ಗೊಂದಲಗಳನ್ನು ನಾನು ನಿವಾರಿಸ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಏನು ರೈತರು, ನಾನು ಹೋದ ವಿಡಿಯೋದಲ್ಲಿ, ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ, ಪ್ರತಿಯೊಬ್ಬ ರೈತರು ಕೂಡ ಏನು FIDನ ಹೊಂದಿರ್ತಾರೋ ಅವರು ಈಗ ಸೆಂಟ್ರಲ್ ಫಾರ್ಮರ್ ID-ನ ಪಡಿಲಿಕ್ಕೋಸ್ಕರ ಮಾಹಿತಿಗಳನ್ನು ಅದಕ್ಕೆ ಅಪ್ಲೋಡ್ ಮಾಡಬೇಕಾಗುತ್ತೆ, ಮತ್ತು KYC-ನ ಮಾಡಬೇಕು, ಫಾರ್ಮರ್ ಕನ್ಸೆಂಟ್ ಡಿಕ್ಲರೇಷನ್ನ ಕೊಡಬೇಕಾಗುತ್ತೆ ಅಂತ ನಿನ್ನೆ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಈಗ ರೈತರಿಗೆ ಏನು ಗೊಂದಲ ಅಂದರೆ, ಕೆಲವರು ನಾವು PM ಕಿಸಾನ್ನ ಪಡಿತಾ ಇಲ್ಲ, ಆದರೆ FID ಇದೆ ನಮ್ಮ ಹತ್ರ, ನಾವು ಮಾಡಬೇಕಾ ಈ ಒಂದು KYC-ನ ಮತ್ತು ಫಾರ್ಮರ್ ಡಿಕ್ಲರೇಷನ್ನ ಅಂತ ರೈತರಲ್ಲಿ ಈಗ ಗೊಂದಲಗಳು ಮತ್ತು ಪ್ರಶ್ನೆಗಳು ಶುರುವಾಗಿದೆ. ಇವತ್ತಿನ ವಿಡಿಯೋದಲ್ಲಿ ಆ ಗೊಂದಲವನ್ನು ನಾನು ನಿಮಗೆ ಕರೆಕ್ಟಾಗಿ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಏನು ಕೇಂದ್ರ ಸರ್ಕಾರ ಅಧಿಕೃತವಾಗಿ ಏನು ಸೂಚನೆಯನ್ನು ಹೊರಡಿಸಿದೆಯೋ, ಒಂದು ಏನು ಈ ರೀತಿಯಾಗಿ ಫಾರ್ಮರ್ಸನ್ನು ಒಂದು ಏನು ಕರ್ನಾಟಕ ಸರ್ಕಾರದ FID ಏನಿದೆಯೋ ಅದನ್ನು ಒಂದು ಕೇಂದ್ರ ಸರ್ಕಾರದ FID ಆಗಿ ಕನ್ವರ್ಟ್ ಮಾಡಲಿಕ್ಕೆ, ಸೆಂಟ್ರಲ್ ಫಾರ್ಮರ್ FIDಯನ್ನಾಗಿ ಕನ್ವರ್ಟ್ ಮಾಡಲಿಕ್ಕೆ ಈ ಒಂದಿಷ್ಟು ಮಾಹಿತಿಗಳನ್ನು ಅವರು ತಗೊಳ್ತಾ ಇದ್ದಾರೆ ನಿಮ್ಮ ಕಡೆಯಿಂದ, KYC ಮತ್ತು ಫಾರ್ಮರ್ ಡಿಕ್ಲರೇಷನ್ ಕನ್ಸೆಂಟನ್ನು. ಈಗ ರೈತರಿಗೆ ಏನಂದರೆ, ಈಗ ನಾವು FIDನ ಹೊಂದಿರ್ತೀವಿ, ಆದರೆ ನಮಗೆ ಏನು PM ಕಿಸಾನ್ ದುಡ್ಡು ಬರಲ್ಲ, ನಾವು ಯಾಕೆ ಮಾಡಿಸ್ಬೇಕು ಅನ್ನೋ ಒಂದು ಗೊಂದಲ ಶುರುವಾಗಿದೆ. ನಿಮಗೆ FIDನ ಕೊಟ್ಟಿರೋ ಉದ್ದೇಶ ಅಂದರೆ, ನೀವು ಫಾರ್ಮರ್ ಅನ್ನೋ ಒಂದು ಐಡೆಂಟಿಗೋಸ್ಕರ ಆ ಒಂದು ಫಾರ್ಮರ್ ID-ನ ಕೊಟ್ಟಿರ್ತಾರೆ. ನೀವು ರೈತರು ನಾವು ರೈತರಾಗಿದ್ದೀವಿ ಅನ್ನೋದಕ್ಕೆ ಒಂದು ನಿಮಗೆ ಒಂದು ಐಡೆಂಟಿ ಕಾರ್ಡ್ ಇದ್ದ ಹಾಗೆ, ನೀವು ರೈತರು ಅಂತ ಅಧಿಕೃತವಾಗಿ ಆ ವೆಬ್ಸೈಟಲ್ಲಿ, ಏನು ಫ್ರೂಟ್ಸ್ ವೆಬ್ಸೈಟಲ್ಲಿ ನೀವು ರಿಜಿಸ್ಟ್ರ್ ಮಾಡಿಕೊಂಡು ಒಂದು FIDನ ಪಡೆದಿರ್ತೀರ. ಈ FID ಅಂದರೆ ನೀವು ರೈತರು ಅನ್ನೋ ಒಂದು ಗುರ್ತಿಸ್ಕೋಸ್ಕರ ಅದು ಗುರ್ತಿನ ಚೀಟಿಯಾಗಿರುತ್ತೆ ನಿಮಗೆ. ಈ ಒಂದು ಗುರ್ತಿನ ಚೀಟಿಯನ್ನು ನೀವು ಸಾಕಷ್ಟು ಕಡೆ ನೀವು ಅದನ್ನು ಯೂಸ್ ಮಾಡ್ತೀರ. ನೀವು ಆ ಒಂದು FIDನ ಪ್ರತಿಯೊಬ್ಬರು ಯಾರೆಲ್ಲ ಹೊಂದಿರ್ತಿರೋ, ನೀವು PM ಕಿಸಾನ್ ಮಾತ್ರ ತಗೊಳ್ಳೇಬೇಕು, ಅವ್ರು ಮಾತ್ರ ಈ ಒಂದು ಕನ್ಸೆಂಟ್ನ ಕೊಡಬೇಕು, KYC-ನ ಕೊಡಬೇಕು ಅನ್ನೋ ಉದ್ದೇಶ ಇಲ್ಲ. ಪ್ರತಿಯೊಬ್ಬ ಯಾರೆಲ್ಲ FIDನ ಹೊಂದಿರ್ತಾರೋ, ಯಾವೆಲ್ಲ ಫಾರ್ಮರ್ ID-ನ ನೀವು ಪಡ್ಕೊಂಡಿದ್ದೀರ, ಪ್ರತಿಯೊಬ್ಬರು ಕೂಡ ಈ ಒಂದು ಕನ್ಸೆಂಟ್ ಮತ್ತು KYC-ನ ಕೊಡಬೇಕಾಗುತ್ತೆ. KYC ಮತ್ತು ಕನ್ಸೆಂಟಲ್ಲಿ ನಾವು ನಿಮ್ಮ ಒಂದಿಷ್ಟು ವಿಚಾರಗಳನ್ನು ಮತ್ತು OTP-ನ ಮತ್ತು ನಿಮ್ಮ ಒಂದು ದಾಖಲೆ ಬಗ್ಗೆ ನಾವು ವಿಚಾರವನ್ನು ಕೇಳ್ತೀವಿ, ಅದನ್ನು ನೀವು ಮಾಹಿತಿ ಕೊಟ್ಟರೆ ಆ ಒಂದು ಕನ್ಸೆಂಟ್ ಮುಗಿದೋಗುತ್ತೆ. ಆನ್ಲೈನ್ ಮುಖಾಂತರನೇ ನಾವು ಮಾಡಿಕೊಡ್ಬೋದು. ನಿಮ್ಮ ಹತ್ತಿರದ ಗ್ರಾಮ ಒನ್, ಕರ್ನಾಟಕ ಒನ್, CSC ಕೇಂದ್ರಗಳಲ್ಲಿ, ಆನ್ಲೈನ್ ಸೆಂಟರ್ಗಳಲ್ಲಿ ಕೂಡ ನೀವು ಮಾಡಿಸ್ಕೋಬೋದು ನಿಮ್ಮ ದಾಖಲೆಗಳನ್ನು. ನೀವೇನಾದರೂ ಇದನ್ನು ಮಾಡಿಸ್ಲಿಲ್ಲ ಅಂದರೆ, ನೀವು ಕೇಂದ್ರ ಸರ್ಕಾರದಲ್ಲಿ ಬರುವಂಥ ಯಾವುದೇ ಸೌಲಭ್ಯಗಳಾಗಿರಲಿ, ಕರ್ನಾಟಕ ಸರ್ಕಾರದಲ್ಲಿ ಬರುವಂಥ ಯಾವುದೇ ಒಂದು ಸೌಲಭ್ಯಗಳನ್ನ ಪಡಲಿಕ್ಕೆ, ನೀವು ರೈತರು ಅಂತ ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯವಾಗಲ್ಲ. ಯಾಕೆಂದರೆ ನಿಮ್ಮ ಡಾಟಾ ಅಲ್ಲಿ ಪೇಚ್ ಆಗಲ್ಲ. ಕರ್ನಾಟಕದ ಒಂದು ವೆಬ್ಸೈಟ್ಗಳಲ್ಲಿ ನೀವು ರೈತರು ಅನ್ನೋದಕ್ಕೆ ಅಲ್ಲಿ ದಾಖಲೆಗಳನ್ನು ಪೇಚ್ ಮಾಡಲಿಕ್ಕೆ ಸಾಧ್ಯವಾಗಲ್ಲ. ಹಾಗಾಗಿ ನೀವು ಪ್ರತಿಯೊಬ್ಬರು ಕೂಡ ಏನು ಈ ವಾಯ್ದೆ ಮುಗಿಯೋದ್ರೊಳಗಡೆ, ಇನ್ನೂ ವಾಯ್ದೆ ಯಾವಾಗ ಅಂತ ಇನ್ನೂ ಡಿಕ್ಲೇರ್ ಆಗಿಲ್ಲ, ಈಗ ಶುರುವಾಗಿದೆ. ನೀವು 3-4 ದಿನದಿಂದ ಈ ವಾಯ್ದೆ ಡಿಕ್ಲೇರ್ ಡೇಟ್ ಬರೋದ್ರೊಳಗಡೆ ನೀವು ಪ್ರತಿಯೊಬ್ಬರು ಕೂಡ, ಪ್ರತಿಯೊಬ್ಬ ರೈತರು ಕೂಡ ಇದನ್ನು ನೀವು ಕನ್ಸೆಂಟ್ ಮತ್ತು KYC-ನ ಮಾಡಿಸ್ಬೇಕಾಗುತ್ತೆ. ನೀವು FID ಬಗ್ಗೆ ನೀವು ಏನು ಗೊಂದಲ ಇದ್ದೀರಾ, ನಾವು PM ಕಿಸಾನ್ನ ತಗೊಳ್ತಾ ಇಲ್ಲ ಅಂದರೆ, ಈಗ PM ಕಿಸಾನು ಏನು 2019 ಆಚೆ ಯಾರು ಖಾತೆಗಳನ್ನು ಮಾಡಿಸ್ಕೊಂಡಿರ್ತಾರೋ ಅವರಿಗೆ ಮಾತ್ರ PM ಕಿಸಾನ್ ಬರೋದು. ಇತ್ತೀಚೆಗೆ ಯಾರೆಲ್ಲ ಖಾತೆಗಳನ್ನು ಮಾಡಿಸ್ಕೊಂಡಿರ್ತಾರೋ ಅವರಿಗೆ PM ಕಿಸಾನ್ ಬರಲ್ಲ. ಮತ್ತು ಯಾರು ಒಂದು ತಂದೆ ಮರಣ ಹೊಂದಿ, ತಾಯಿ ಮರಣ ಹೊಂದಿರ್ತಾರೋ ಅವರ ಮುಖಾಂತರ ಖಾತೆಗಳನ್ನು ಮಾಡಿಸ್ಕೊಂಡಿರ್ತಾರೆ, ಪೌತಿ ಖಾತೆಗಳನ್ನು ಮಾಡಿಸ್ಕೊಂಡಿರ್ತಾರೋ ಅವರಿಗೆ PM ಕಿಸಾನ್ನ ಅವರು ಅಪ್ಲೈ ಮಾಡ್ಬೋದು. ಇದು ಒಂದು ಗೊಂದಲವನ್ನು ನೀವು ಕ್ಲಿಯರ್ ಮಾಡ್ಕೊಂಡ್ರಿ. ಈಗ ಈ ಒಂದು ಕನ್ಸೆಂಟ್ಸ್ ಮತ್ತು ಡಿಕ್ಲರೇಷನ್ ಮತ್ತು KYC-ನ ಯಾಕೆ ನೀವು ಕೊಡಬೇಕು ಅಂದರೆ, ನೀವು ಸಾಕಷ್ಟು ಸೌಲಭ್ಯಗಳನ್ನು ಪಡಿತಾ ಇದ್ದೀರಾ. ಫಾರ್ಮರ್ ID-ಯ ಮುಖಾಂತರ ನೀವು ಒಂದು ಬೀಜ ಗೊಬ್ಬರವನ್ನು ಬಿತ್ತಲಿಕ್ಕೆ ನೀವು ಫಾರ್ಮರ್ ID, ನಿಮ್ಮ FID ಕಾರ್ಡ್ ಮುಖಾಂತರ ನೀವು ತಗೊಳ್ತಾ ಇದ್ದೀರಾ ರೈತರ ಸಂಪರ್ಕ ಕೇಂದ್ರಗಳಲ್ಲಿ. ಮತ್ತು ಅದೇ ರೀತಿ ಬೆಳೆ ವಿಮೆಯನ್ನು ಕೂಡ ನೀವು ಕಟ್ತಾ ಇದ್ದೀರಾ, ತಗೊಳ್ತಾ ಇದ್ದೀರಾ. ಅದರ ಮತ್ತು ಬರ ಪರಿಹಾರನೂ ಕೂಡ ನೀವೇನಾದರೂ ಅಪ್ಲೈ ಮಾಡಿ FID ಮುಖಾಂತರ ನೀವು ತಗೊಳ್ತಾ ಇದ್ದೀರಾ. ಅದೇ ರೀತಿ ನಿಮ್ಮ ಒಂದು ಬೆಳೆ ಸಾಲ, ಏನು ಸಂಘ ಸಂಸ್ಥೆಗಳಲ್ಲಿ ನಿಮ್ಮ ಬೆಳೆ ಸಾಲವನ್ನು
ಕೊಡ್ತಾ ಇದ್ದಾರಲ್ಲ, ಅಲ್ಲೂ ಕೂಡ ನೀವು ಒಂದು FID ಮುಖಾಂತರ ನೀವು ತಗೊಳ್ತಾ ಇರೋದು. ಹಾಗಾಗಿ ನೀವು ಪ್ರತಿಯೊಬ್ಬ ರೈತರು ಏನಿರ್ತಾರೋ ಯಾರೆಲ್ಲ FIDನ ನೀವು ತಗೊಂಡಿರ, ನೀವು PM ಕಿಸಾನ್ಗೋಸ್ಕರ FIDನ ನೀವು ಕ್ರಿಯೇಟ್ ಮಾಡ್ಕೊಂಡಿಲ್ಲ, ನೀವು ರೈತರು ಮತ್ತು ರೈತರಿಗೆ ಬರುವಂಥ ಸೌಲಭ್ಯಗಳನ್ನ ಪಡೀಲಿಕ್ಕೆ FIDಯನ್ನು ತಗೊಂಡಿರ್ತೀರ. ಹಾಗಾಗಿ ಯಾರೆಲ್ಲ ಕರ್ನಾಟಕ ರೈತರು ಇರ್ತೀರೋ, ಯಾರೆಲ್ಲ ಕರ್ನಾಟಕ ರೈತರು ನೀವು FIDನ ಹೊಂದಿದ್ದೀರೋ, ಪ್ರತಿಯೊಬ್ಬರು ಕೂಡ FIDನ ಯಾರು ತಗೊಂಡಿದ್ದೀರಾ ಪ್ರತಿಯೊಬ್ಬರು ಕೂಡ ಈ ಕನ್ಸೆಂಟ್ ಮತ್ತು KYCನ ನೀವು ಕಡ್ಡಾಯವಾಗಿ ಕೊಡಬೇಕಾಗುತ್ತೆ. ನೀವು ಕೊಡಲಿಲ್ಲ ಅಂದರೆ ಕೇಂದ್ರ ಸರ್ಕಾರದ ಸೆಂಟ್ರಲ್ ಫಾರ್ಮರ್ ID ನಿಮಗೆ ಸಿಗೋಲ್ಲ. ಮತ್ತು ನಿಮ್ಮ ಮುಂದಿನ ಸೌಲಭ್ಯಗಳು ಏನಿರುತ್ತೋ, ನಿಮ್ಮ ರೈತರಿಗೆ ಬರುವಂಥ ಬೆಳೆ ವಿಮೆ ಆಗಿರಲಿ, ಬರ ಪರಿಹಾರ ಆಗಿರಲಿ, ಬೆಳೆ ಸಾಲ ಆಗಿರಲಿ, ರೈತರಿಗೆ ಬೀಜ ಗೊಬ್ಬರ ಆಗಿರಲಿ, ನೀವು ರೈತರ ಸಂಪರ್ಕದಲ್ಲಿ ಕೇಂದ್ರಗಳಲ್ಲಿ ಬರುವಂಥ ಒಂದು ಸಬ್ಸಿಡಿಗಳು ಅಥವಾ ನಿಮಗೆ ಕೃಷಿ ಸಲಕರಣೆಗಳನ್ನು ನೀವು ತಗೊಳ್ತೀರಾ, ಅವೆಲ್ಲವನ್ನು ತಗೊಳ್ಳಿಕ್ಕೆ ನೀವು ಸಾಧ್ಯವಾಗಲ್ಲ. ನಿಮ್ಮ FIDನ ಅವರು ಕೇಂದ್ರ ಸರ್ಕಾರದವರು ಕನ್ವರ್ಟ್ ಮಾಡಿ, ರಾಜ್ಯ ಸರ್ಕಾರದ FIDನ ಕನ್ವರ್ಟ್ ಮಾಡಿ ಮತ್ತು ಕೇಂದ್ರ ಸರ್ಕಾರದ ಸೆಂಟ್ರಲ್ ಫಾರ್ಮರ್ ID ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಸೌಲಭ್ಯವನ್ನು ನೀವು ಪಡೆದುಕೊಳ್ಳಿ. ನೀವೇನಾದರೂ ಇದರ ಬಗ್ಗೆ ಮಾಹಿತಿ ಅಥವಾ ಇದನ್ನು ಕನ್ಸೆಂಟ್ನ ಮತ್ತು KYCನ ನೀವು ಮಾಡಿಸ್ಬೇಕು ಅಂದರೆ ನಮ್ಮನ್ನು ಸಂಪರ್ಕಿಸ್ಬೋದು. ನೀವು ನಿಮ್ಮ ದಾಖಲೆಗಳನ್ನು ನಮ್ಮ ವಾಟ್ಸಪ್ ಮುಖಾಂತರ ಕಳಿಸಿದರೆ ಮತ್ತು ನಿಮ್ಮ ಏನು ಆಧಾರ್ ಕಾರ್ಡ್ಗಿರುವಂಥ ಮೊಬೈಲ್ನ ಇಟ್ಕೊಂಡು ನೀವು OTPನ ನಿಮಗೆ ಸಹಕರಿಸಿದರೆ ನಾವು ನಿಮಗೆ ನಮ್ಮ ಫೀಸನ್ನು ತಗೊಂಡು ನಾವು ನಿಮ್ಮ ಕನ್ಸೆಂಟ್ ಮತ್ತು KYCನ ಮಾಡ್ಕೊಳ್ತೀವಿ. ನನ್ನ ಒಂದು ನಂಬರ್ನ ನಾನಿಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಆ ನಂಬರಿಗೆ ಕರೆ ಮಾಡೋದ್ರ ಮುಖಾಂತರ ಇದರ ಮಾಹಿತಿನೂ ಕೂಡ ಪಡ್ಕೋಬೋದು ಮತ್ತು ನೀವು ಕನ್ಸೆಂಟ್ನು ಕೂಡ ತಗೋಬೋದು ಮತ್ತು KYCನೂ ಕೂಡ ಪಡ್ಕೋಬೋದು. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ನೀವೆಲ್ಲರೂ ಕೂಡ ಕರ್ನಾಟಕದಲ್ಲಿರುವಂಥ ಪ್ರತಿಯೊಬ್ಬರ ಮನೆಯ ರೈತರಿಗೆ ನೀವು ಈ ವಿಡಿಯೋನ ತಲುಪಿಸಿ. ಸಾಕಷ್ಟು ರೈತರಿಗೆ ಇದ್ರ ಬಗ್ಗೆ ಮಾಹಿತಿ ಸಿಕ್ಕಿರಲ್ಲ, ಅವರಿಗೆ ಇದ್ರ ಬಗ್ಗೆ ಮಾಡಿಸ್ಬೇಕು, ಎಲ್ಲೋಗಿ ಮಾಡಿಸ್ಬೇಕು ಅಂತ ಇದನ್ನು ಫ್ರೂಟ್ಸ್ ತಂತ್ರಾಂಶದಲ್ಲಿ ಮಾಡ್ತಾ ಇದ್ದಾರೆ. ಈಗ ನಿಮಗೆ ತಿಳ್ಕೊಂಡಿದ್ರೆ ನಾವು PM ಕಿಸಾನ್ಗೆ ಈಗಾಗಲೇ KYCನ ಮಾಡಿಸಿದ ಮೇಲೆ ಮುಗಿದೋಯ್ತು ಅಂತ. ಅದಲ್ಲ, ಈಗ PM ಕಿಸಾನ್ಗೋಸ್ಕರ ಅವರು KYCನ ತಗೊಳ್ತಾ ಇಲ್ಲ. ಪ್ರತಿಯೊಬ್ಬರು ಕೂಡ ಕಂಪಲ್ಸರಿ KYC ಮತ್ತು ಫಾರ್ಮರ್ ಡಿಕ್ಲರೇಷನ್ ಕನ್ಸೆಂಟ್ ಫಾರಮ್ನ ನೀವು ಕೊಡಬೇಕಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ, ನಿಮ್ಮ ಅಕ್ಕಪಕ್ಕದಲ್ಲಿರ್ಬೋದು, ನಿಮ್ಮ ಊರಲ್ಲಿ ಯಾರೇ ರೈತರು ಇರ್ತಾರೋ ಅವರು ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿರಿ. ಭಾಳಷ್ಟು ಜನಕ್ಕೆ ಈ ವಿಡಿಯೋ ನೋಡಿದ ಮೇಲೆ ಅವರಿಗೆ ಈ ಒಂದು ಸ್ಕೀಮ್ ಇದೆ ಅನ್ನೋದು ಅರಿವಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಶೇರ್ ಮಾಡೋದ್ರಿಂದ ಪ್ರತಿಯೊಬ್ಬ ರೈತರು ಕೂಡ ಇದರಿಂದ ವಂಚಿತವಾಗದೆ ಅವರು ಒಂದು KYC ಮತ್ತು ಕನ್ಸೆಂಟ್ನ ಮಾಡಿಸ್ಕೊಳ್ಳಿ. ಯಾರೆಲ್ಲ FIDನ ನೀವು ಪಡ್ಕೊಂಡಿದ್ರೆ ನೀವು PM ಕಿಸಾನ್ ಮಾತ್ರ ಬರ್ತಾ ಇದೆ ಅಂತ ತಿಳ್ಕೊಳ್ದೆ ಪ್ರತಿಯೊಬ್ಬರು ಕೂಡ ಯಾರೆಲ್ಲ FIDನ ಪಡ್ಕೊಂಡಿದ್ದೀರಾ ಪ್ರತಿಯೊಬ್ಬರು ಕೂಡ ಕನ್ಸೆಂಟ್ನ ಕೊಡೋದನ್ನ ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಬ್ಬರಿಗೂ ಕೂಡ ಪ್ರತಿ ರೈತರಿಗೆ ಕೂಡ ತಲುಪಿಸೋದನ್ನ ನೀವು ಮರಿಬೇಡಿ. ಈ ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.